ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ದಯವಿಟ್ಟು ನಿಮ್ಮ ಲ್ಯಾಂಗ್ವೇಜ್ ಅಂಕಗಳು ಕಡಿಮೆ ಬಂದಲ್ಲಿ, ನಿಮ್ಮ ಲ್ಯಾಂಗ್ವೇಜ್ ಮಾರ್ಕ್ಸು ಕಡಿಮೆ ಬಂದಿದ್ದರೆ ದಯವಿಟ್ಟು ಎಕ್ಸಾಮ್ 3ನಲ್ಲಿ ಇಂಗ್ಲೀಷು, ಕನ್ನಡ, ಹಿಂದಿ, ಉರ್ದು, ಸಂಸ್ಕೃತ ಯಾವುದೋ ನಿಮ್ಮದು ತೆಗೆದುಕೊಂಡು ಚೆನ್ನಾಗಿ ಬರೆದು ಒಳ್ಳೆ ಅಂಕಗಳನ್ನು ತೆಗೀರಿ. ಇಲ್ಲ ಅಂದರೆ ಮುಖ ತೋರ್ಸೋಕ್ಕಾಗಲ್ಲ. ಲ್ಯಾಂಗ್ವೇಜಲ್ಲೂ ಕಡಿಮೆ ಅಂಕ, ಕೋರ್ ಸಬ್ಜೆಕ್ಟಲ್ಲೂ ಕಡಿಮೆ ಅಂಕ ಅಂದರೆ ಯು ನೋ ವೆರಿ ವೆಲ್ ಹೌ ಸೊಸೈಟಿ ಪೀಪಲ್ ವಿಲ್ ಟ್ರೀಟ್ ಯು ಅಂತ, ಹೌ ಯುವರ್ ನೈಬರ್ಸ್ ವಿಲ್ ಟ್ರೀಟ್ ಯು ಅಂತ, ಹೌ ಯುವರ್ ಬ್ರದರ್ಸ್, ಯುವರ್ ಕಸಿನ್ಸ್ ವಿಲ್ ಟ್ರೀಟ್ ಯು ಅಂತ. ಎನಿಹೌ, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್, ಲೆಟ್ ಮಿ ಸ್ಟಾರ್ಟ್. ಕನ್ನಡ ಪ್ರತಿಯೊಬ್ಬರಿಗೂ ಕೂಡ ಇರುವಂಥದ್ದು. ಕಾಮರ್ಸು, ಆರ್ಟ್ಸು, ಸೈನ್ಸ್ ವಿದ್ಯಾರ್ಥಿಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ. ಮಯತನುಜೆ ಎಂದರೆ ಯಾರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಮಂಡೋದರಿ, ಆಪ್ಷನ್ ಬಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಯಾವುದರಿಂದ ಪರಿಮಳವನ್ನು ಅದು ಅರಿಯಬಹುದು ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ, ಪುಷ್ಪ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 3, ಆರಿಸಿ ಬಿಡು ಖಾತಿಯನ್ನು ಹೌದಲ್ವ ವಿಸ್ತರಿಸಿ, ಇದನ್ನೆಲ್ಲ ಓದ್ಕೊಂತೀರಾ. ಈ ಪದ್ಯ ಭಾಗದಲ್ಲಿ ಭೀಮನ ಮಾತಿನ ಅರ್ಥವೇನು ಅಂತ ಹೇಳಲಾಗಿದೆ. ಪ್ರಶ್ನೆ 3ಕ್ಕೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಎ, ಪ್ರತಿಕಾರದ ಪ್ರತಿಜ್ಞೆ. ಆಯಿತಾ, ಭೀಮನ ಮಾತಿನ ಅರ್ಥ. ನೆಕ್ಸ್ಟ್ ಕ್ವಶನ್ ನಂಬರ್ 4, ಜಾನಪದ ಗರತಿಯರ ಪ್ರಕಾರ ಬ್ಯಾಸಗಿ ದಿವಸಕ್ಕೆ ಯಾವ ಮರ ತಂಪು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬೇವಿನ ಮರ, ಆಪ್ಷನ್ ಬಿ. ಕ್ವಶನ್ ನಂಬರ್ 5 ನೋಡೋಣ. ಯಾವುದು ಚಿಂತನದಿ ಮುಳುಗಿರಲಿ ಎಂದು ಕವಿ ಬೇಂದ್ರೆ ಆಶಿಸಿದ್ದಾರೆ ಅಂತ 5ನೆಯ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮುಪ್ಪು ಅಂತ ಇದೆ ಅಲ್ವಾ, ಆಪ್ಷನ್ ಬಿ ಅದು ಸರಿಯಾದ ಉತ್ತರ ಆಗಿರುತ್ತೆ. ಇದು ಲಕ್ಕು ಅನಿಸುತ್ತೆ. ಕ್ವಶನ್ ನಂಬರ್ 1 ಆಪ್ಷನ್ ಬಿ, ಕ್ವಶನ್ ನಂಬರ್ 4 ಆಪ್ಷನ್ ಬಿ, ಕ್ವಶನ್ ನಂಬರ್ 5 ಆಪ್ಷನ್ ಬಿ, ಕ್ವಶನ್ ನಂಬರ್ 6 ನೋಡೋಣ ಬನ್ನಿ. ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು ಅಂತ ಪ್ರಶ್ನೆ ಇಲ್ಲಿ ಕೇಳಲಾಗಿದೆ. ಹಾಗಿದ್ರೆ ಸರಿಯಾದ ಉತ್ತರ ಸೀತಾ. ಯಾವುದಾಗಿರ್ಬೋದು ರೀ? ಇಲ್ಲೂ ಕೂಡ ಆಪ್ಷನ್ ಬಿ ಕಡೆಗೆ ನಾನು ಹೋಗ್ತಾ ಇದ್ದೇನೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಆಯಿತಾ. ಕ್ವಶನ್ ನಂಬರ್ 7, ಕಾದು ಬರುತ್ತಿರುವ ಹೊಳೆಯಿಂದ ಹೊಳೆತ್ತಿ ತಂದು ತಂಗಿಯ ತೋಟಕ್ಕೆ ಹಾಕಬೇಕೆಂದು ದಣಿಗಳು ಕುದುಪನಿಗೆ ಸೂಚನೆ ನೀಡುತ್ತಿದ್ದರು. ದಣಿಗಳ ಮಾತು ಚಿನ್ನಮ್ಮನ ಕಿವಿಗೆ ತಲುಪುತ್ತಿದೆ. ಹಾಗಿದ್ರೆ ಕ್ವಶನ್ ನಂಬರ್ 7, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಚಿನ್ನಮ್ಮನ ಅಸಹಾಯಕತೆ, ನೋವು ಅನ್ನುವಂಥದ್ದು ಸರಿಯಾದ ಉತ್ತರ. 8ನೆಯ ಪ್ರಶ್ನೆ, ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು ಅನ್ನುವಂಥದ್ದು 8ನೆಯ ಪ್ರಶ್ನೆ ಆಗಿರುತ್ತೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ, ಗೋಳೂರು ಮಠ ಅನ್ನುವಂಥದ್ದು ಸರಿಯಾದ ಉತ್ತರ. 9ನೆಯ ಪ್ರಶ್ನೆ, ಆನೆಯ ಮಾವುತನ ಹೆಸರೇನು ಅಂತ ಇದೆ. ಬಹಳ ಈಸಿಯಾದ ಪ್ರಶ್ನೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ದಟ್ ಈಸ್ ಮೇಲಾಯುಧ ಅನ್ನುವಂಥದ್ದು ಸರಿಯಾದ ಉತ್ತರ, ವೇಲಾಯುಧ. ಕ್ವಶನ್ ನಂಬರ್ 10, ಏನು ಸ್ವಾಮಿ ಸಾಯೋದಕ್ಕೆ ಹೆದರುವ ನಾನು ಅಂತ ತಿಳಿದುಕೊಂಡ್ರಾ? ಲೈನ್ಮ್ಯಾನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತಾ? ನಮ್ಮ ಡಿಪಾರ್ಟ್ಮೆಂಟಿನ ಲೈನ್ಮ್ಯಾನ್ಗಳಾದ್ರೂ ಈವರೆಗೆ ಸರ್ವಿಸ್ ಮುಗಿಸಿ ರಿಟೈರ್ಡ್ ಆಗಿರೋದನ್ನು ನೋಡಿದ್ದೀರಾ? ಕರೆಂಟಿನ ಜೊತೆ ಕೆಲಸ ಅದು. ಒಂದಲ್ಲ ಒಂದು ದಿನ ಎಚ್ಚರ ತಪ್ಪಿದ್ರೂ ಅಲ್ಲಿಗೆ ನಮ್ಮ ಸರ್ವಿಸ್ ಮುಗಿದಂಗೆ ಅಲ್ವಾ ಎಂದು. ನೋಡಿ ಎಂಥ ಮಾದ್ರಿ, ನಿಜ ಅಲ್ವಾ? ನೋಡಿ ಕ್ವಶನ್ ನಂಬರ್ 10, ಇದಕ್ಕೆ ಸರಿಯಾದ ಉತ್ತರ ಅಪಾಯಕಾರಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಇಲ್ಲಿಗೆ 10 MCQsಗಳು ಮುಕ್ತಾಯವಾಯಿತು. ಈಗ ಬಿಟ್ಟ ಸ್ಥಳ ಕಡೆಗೆ ಹೋಗ್ತಾ ಇದ್ದೇವೆ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಕೆಂಪು ಪೆಟ್ಟಿಗೆ ಸೇರಿದ ಪ್ರಾಣಿ ಡ್ಯಾಶ್ ಅಂತ ಇದೆ. 11ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಸಿಂಹಬಾಲದ ಕೋತಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 12, ಸ್ಥಳೀಯ ಭಾಷೆ ಕಲಿಯದ ಅನ್ಯಭಾಷಿಕರ ಡ್ಯಾಶ್ ಉಳಿಯುತ್ತಾರೆ ಅಂತ 12ನೆಯ ಪ್ರಶ್ನೆ ಇದೆ. ಇದಕ್ಕೆ ದ್ವೀಪಜೀವಿಗಳಾಗಿ ಉಳಿಯುತ್ತಾರೆ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 13, ಕಲಾಂ ಅವರು ರಾಷ್ಟ್ರಪತಿಯ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ತಿಳಿದಾಗ ಅವರು ಡ್ಯಾಶ್ನಲ್ಲಿದ್ದರು, ಎಲ್ಲಿದ್ದರು ಅಂತ ಕೇಳಿದ್ದಾರೆ. ಯಾವ ಸ್ಥಳ? ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಚೆನ್ನೈ.
ಕ್ವಶನ್ ನಂಬರ್ 14, ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ. ಅದು ಮನೋರಮೆ ಅನ್ನುವಂಥದ್ದು ಸರಿಯಾದ ಉತ್ತರ. ಕಲಿಯುಗದ ಅಮೃತ ಡ್ಯಾಶ್, ಅದು ಚಹಾ ಅನ್ನುವಂಥದ್ದು ಸರಿಯಾದ ಉತ್ತರ. ಆಯಿತಾ, ಹೊಂದಿಸಿ ಬರೆಯಿರಿ ಕಡೆಗೆ ಈಗ ನಾವು ಹೋಗ್ತಾ ಇದ್ದೇವೆ. ಹೊಂದಿಸಿ ಬರೆಯಿರಿ, ಇಲ್ಲಿ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ. ಈಗ ಜಾಲಿಯ ಮರದಂತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಯಾರೆಲ್ಲ ಕನ್ನಡ ಎಕ್ಸಾಮ್ ಬರೀತಾ ಇದ್ದೀರೋ ಈ ಎಲ್ಲ ಮ್ಯಾಚ್ ದ ಫಾಲೋಯಿಂಗು ಫಿಕ್ಸ್ ಆಗಿರುತ್ತೆ. ನಿಮ್ಮ ಪರಿವಿಡಿ ಇದೆ ಅಲ್ವಾ, ಅದನ್ನು ಇಂಗ್ಲೀಷಲ್ಲಿ ಇಂಡೆಕ್ಸ್ ಅಂತ ಕರಿತೀವಿ. ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಮೊದಲನೆಯ ಪೇಜು ಪಾಠದ ಹೆಸರಿನ ಜೊತೆಗೆ ಲೇಖಕರ ಹೆಸರಿರುತ್ತಲ್ವ, ಆ ಪೇಜಿನಿಂದ 3 ಅಂಕಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಫಿಕ್ಸ್ ಆಗಿರುತ್ತೆ. ನೋಡಿ, ಜಾಲಿಯ ಮರದಂತೆ ಸರಿಯಾದ ಉತ್ತರ ಪುರಂದರ ದಾಸರು. 17ನೆಯ ಪ್ರಶ್ನೆ, ಮುಂಬೈ ಜಾತಕ. ಸರಿಯಾದ ಉತ್ತರ GS ಶಿವರುದ್ರಪ್ಪ. ಶಿಲುಬೆ ಏರಿದ್ದಾನೆ, ಇದನ್ನು ಬರೆದವರು KS ನಿಸಾರ್ ಅಹಮದ್ರವರು. ಹತ್ತಿ ಚಿತ್ತ ಮುತ್ತ, ಇದನ್ನು T ಯಲ್ಲಪ್ಪ. ಒಮ್ಮೆ ನಗುತ್ತೇನೆ, ಸುಕನ್ಯಾ. ಹೇಳ್ತೀರಾ? ಹೇಳ್ಬಿಟ್ನಲ್ವ, ಇಲ್ಲೊಂದು ಆಪ್ಷನ್ ಇದೆ, ಇಲ್ಲೇ ಇಲ್ಲ ನಿಮ್ಮ ಪ್ರಕಾರ, ಮಾರುತಿ. ಆಯಿತಾ, ಲಾಸ್ಟ್. ಈಗ ಎ ಪಾರ್ಟ್ ಮುಕ್ತಾಯ ಆಯಿತು. ಎ ಪಾರ್ಟಿಗೆ ಎಷ್ಟಪ್ಪ ಮಾರ್ಕ್ಸು? 20 ಅಂಕಗಳು. ಇಮ್ಯಾಜಿನ್, 80ಕ್ಕೆ 20 ಅಂಕಗಳು 1 ಅಂಕದ ಪ್ರಶ್ನೆಗಳೇ ಇದ್ದಾವೆ. ಈಗ ಮುಂದೆ ಹೋಗೋಣ ಬನ್ನಿ. ಪಾರ್ಟ್ ಬಿ, ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಬಹುರೂಪಿಣಿ ವಿದ್ಯೆಯ ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತ್ತು. ಆಯಿತಾ, ಬಹುರೂಪಿಣಿ ವಿದ್ಯೆ. 21ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ರಾಮ ಲಕ್ಷ್ಮಣರನ್ನು ಹೊರತುಪಡಿಸಿ ಉಳಿದವರನ್ನು ಬದುಕಲು ಬಿಡೆನು ಎಂದು ಹೇಳಿತ್ತು. 22ನೆಯ ಪ್ರಶ್ನೆ, ಜಾನಪದ ಗರಿತಿಯ ಪ್ರಕಾರ ಹಡೆದವನನ್ನು ಯಾವಾಗ ನೆನೆಯಬೇಕು ಅಂತ ಇದೆ. ಊರೆಲ್ಲ ಉಂಡು ಮಲಗುವಾಗ ಬೆಳ್ಳಿ ಚುಕ್ಕಿ ಹೊರಟಾಗ ಅವರನ್ನು ನಾವು ನೆನೆಯಬೇಕು ಅಂತ. 23ನೆಯ ಪ್ರಶ್ನೆ, ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ ಅಂತ ಒಂದು ಪ್ರಶ್ನೆ ಇದೆ. ಭಾಳ ಈಸಿ ಸರ್. ಗುಡಿ ಹೌದಲ್ಲ, ಗೋಪುರಕ್ಕೆ ಬಲೆ ಬೀಸಿ ಬೆಳಕು ಬೇಟೆಗಾರ ಬರುತ್ತಾನೆ. 24ನೆಯ ಪ್ರಶ್ನೆ, ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ ಅಂತ ಇದೆ. ಶಿಲುಬೆಗೇರಿಸಿದವರ ಗುಣಗಳು ನೋಡಿ, ಅದಕ್ಕೆ ಹೇಳೋದು ಟ್ಯಾಂಕು, ಬಾಂಬು, ಗ್ರ್ಯಾನೇಟು, ರೈಫಲ್ಲು ವೇಷ ತಾಳಿವೆ ಅಂತ ಇಲ್ಲಿ ಉತ್ತರವನ್ನು ತಾವುಗಳು ಬರೀಬೇಕಾಗಿರುತ್ತೆ. ಕೆಳಗೆ ಕಾಣುವಂತಹ ಎಲ್ಲ ಪ್ರಶ್ನೆಗಳು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 3ಗೆ ಬಹಳ 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 ಇಂಪಾರ್ಟೆಂಟ್ ಆಗಿರುತ್ತವೆ. ದಯವಿಟ್ಟು ಯಾರೆಲ್ಲ ಕಡಿಮೆ ಅಂಕಗಳನ್ನು ಕನ್ನಡದಲ್ಲಿ ತೆಗೆದುಕೊಂಡಿದ್ದೀರೋ ಅಂತಹ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಾವು ಮಾದರಿಯಾಗಿ ಇಟ್ಕೊಂಡು ಎಕ್ಸಾಮಿಗೆ ಪ್ರಿಪೇರ್ ಆಗಬಹುದಾಗಿದೆ. ಇದರ ಜೊತೆಗೆ ಮಾಡಲ್ ಕ್ವಶನ್ ಪೇಪರ್ 1, 2, 3 ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಅದರ ಲಿಂಕನ್ನು ಬೇಕಾದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ, ಅದನ್ನು ಉಪಯೋಗಿಸಿಕೊಳ್ಳಿ. ಜೊತೆಗೆ ಇನ್ನೂ ಹೆಚ್ಚಿನ ಅಂಕಗಳು ಬೇಕಾದವರು ಗ್ರಾಮರಲ್ಲಿ ಪರ್ಫೆಕ್ಷನ್ ಇರಬೇಕು. ಗ್ರಾಮರಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನು ಒಂದು ಝಲಕ್ ನೋಡಿಕೊಂಡು ಬರೋಣ. ಆಯಿತಾ, 1 ಗ್ಲ್ಯಾನ್ಸ್. ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ. ಸಂದರ್ಭ ಅಂತೂ ಬಹಳ ಈಸಿಯಾಗಿರುತ್ತೆ ಸರ್, ಇದನ್ನೆಲ್ಲ ತಾವುಗಳು ಬಿಡಬಾರದು. ನೋಡಿ, ಲ್ಯಾಂಗ್ವೇಜ್ ಅಂದ್ರೇ ಸ್ಕೋರಿಂಗ್ ಅಂತ, ಲ್ಯಾಂಗ್ವೇಜ್ ಅಂದ್ರೇ ಸ್ಕೋರಿಂಗ್ ಪಾರ್ಟ್ ಅಂತ, ಲ್ಯಾಂಗ್ವೇಜ್ ಅಂದ್ರೇ ಸ್ಟಾರ್ ಇದ್ದಂಗೆ. ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಹೆಚ್ಚಿನ ಅಂಕಗಳು ಪರ್ಸೆಂಟೇಜ್ ಕಾಣಬೇಕು ಅಂದರೆ ಅದು ಕೇವಲ ಲ್ಯಾಂಗ್ವೇಜಿನಿಂದ ಮಾತ್ರ ಸಾಧ್ಯ. ಎನಿಹೌ, ವಿತೌಟ್ ವೇಸ್ಟಿಂಗ್ ಔರ್ ಟೈಮ್ ಲೆಟ್ ಅಸ್ ಸ್ಟಾರ್ಟ್. ಯಾವ ಕಡೆಗೆ ಮೂವ್ ಆಗೋಣ? ಭಾಷಾಭ್ಯಾಸ ಬಂತಲ್ವಾ? ನೋಡಿ, ಹೇಳ್ತಾ ಇದ್ದಂಗೆ ಕೈಗೆ ಸಿಕ್ತು ಕಣ್ರಿ. ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದ್ರೂ 4 ಸೂಚನೆ ಅದು ಇದು ಬರೆಯಿರಿ ಅಂತ ಇದೆ. ಈಗ ನಾವು ನೋಡೋಣ ಏನೆಲ್ಲ ಇದೆ. ಇಲ್ಲಿದೆ ಕ್ವಶನ್ ನಂಬರ್ 49 ನೋಡ್ತಾ ಹೋಗೋಣ. ಕೆಳಗಿನ 2 ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ. ಗುಣವಾಚಕ ಗಟ್ಟಿ ಪಾದ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಗಟ್ಟಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್, ಹಿತವಚನ ಅಂತ ಇದೆ. ಹಿತವಚನ, ಇಲ್ಲಿ ಸರಿಯಾದ ಉತ್ತರ ಗುಣವಾಚಕಗಳನ್ನು ಬರೆಯಿರಿ. ಹಿತ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಬೆಳ್ಳಿ ಲೋಟ, ಇದು ಸರಿಯಾದ ಉತ್ತರ, ಗುಣವಾಚಕ ಇಲ್ಲಿ ಬೆಳ್ಳಿ ಆಗಿರುತ್ತೆ. ಕ್ವಶನ್ ನಂಬರ್ 50 ನೋಡೋಣ. ಭಾಳ ಈಸಿ ಕಣ್ರಿ. ಆಯಿತಾ,
ಈ ಕೆಳಗಿನ ಎರಡು ಪದಗಳ ವಿಭಕ್ತಿಯನ್ನು ಹೆಸರಿಸಿ ಅಂತ ಇದೆ. ಸೀತೆಯನ್ನು ಅಂತ ಪ್ರಶ್ನೆ ಇಲ್ಲಿ ಕೇಳಲಾಗಿದೆ. ಸೀತೆಯನ್ನು ಅಂತ ಕ್ವಶನ್ ನಂಬರ್ 50. ಇದು ನೋಡಿ ದ್ವಿತೀಯ ವಿಭಕ್ತಿ ಅಂತ ಎಕ್ಸಾಮಲ್ಲಿ ಬರಿಬೇಕಾಗತ್ತೆ. ಕಾಲೇಜಿನಿಂದ ಅಂತ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಅದು ಯಾವ ವಿಭಕ್ತಿ ಅಂತ ಇಲ್ಲಿ ಕೇಳಿದ್ದಾರೆ. ಅದು ತೃತೀಯ ವಿಭಕ್ತಿ ಅಂತ ಬರೆಯಿರಿ. ಮುಖದಲ್ಲಿ ಸಪ್ತಮಿ ವಿಭಕ್ತಿ ಅಂತ ಬರಿಬೇಕು. 51ನೆಯ ಪ್ರಶ್ನೆ, ಕೆಳಗಿನ ಎರಡು ಕ್ರಿಯಾಪದಗಳ ಧಾತು ಗುರುತಿಸಿ ಅಂತ ಇದೆ. ಓದುವಳು, ಹಾಡುವನು, ಕುಣಿಯುತ್ತಿತ್ತು ಅಂತ ಇದೆ. ಓದುವಳು ಇಲ್ಲಿ ಧಾತು ಕ್ರಿಯಾಪದಗಳ ಧಾತು ಗುರುತಿಸಿ ಅಂತ ಇದೆ. ಓದು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಹಾಡುವನು, ಹಾಡು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕುಣಿಯುತ್ತಿತ್ತು, ಇಲ್ಲಿ ಕುಣಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 52ನೆಯ ಪ್ರಶ್ನೆ ನೋಡೋಣ. ಎರಡು ಕ್ರಿಯಾಪದಗಳ ಕಾಲವನ್ನು ಸೂಚಿಸಿ ಅಂತ ಇದೆ. ಆಯಿತಾ. ಹೋದನು ಅಂತ ಇದೆ 52ನೆಯ ಪ್ರಶ್ನೆ. ಹೋದನು ಅಂದರೆ ಇದು ಭೂತಕಾಲ. ನೋಡಿ ಭಾಳ ಈಸಿ ಸರ್. ಕಾಲವನ್ನು ಸೂಚಿಸಿ ಅಂತ ಹೇಳಿದರೆ ಕಾಲಗಳಲ್ಲಿ ಒಂದು ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ಇದರಲ್ಲಿ ಹೋದನು ಅದು ಭೂತಕಾಲ ಆಗಿರುತ್ತೆ. ಕೇಳುತ್ತಾರೆ ಅಂತ ಇದೆ. ಇದನ್ನು ನಾವು ವರ್ತಮಾನ ಕಾಲ ಅಂತ ಕರೆಯುತ್ತೇವೆ. ಕುಣಿಯುವರು ಇದು ಭವಿಷ್ಯತ್ ಕಾಲ ಅಂತ ಕರೆಯುತ್ತೇವೆ. 53ನೆಯ ಪ್ರಶ್ನೆ, ಈ ಕೆಳಗಿನ ಎರಡು ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತ ಇದೆ. ದಾರಿ ದೀಪ. 53ನೆಯ ಪ್ರಶ್ನೆ, ದಾರಿ ದೀಪ. ನನಗೆ ನಮ್ಮ ತಂದೆ ತಾಯಿ ದಾರಿದೀಪ ಆಗಿದ್ದಾರೆ. ತಲೆಬಾಗು. ಸದಾ ನಾವು ಹಿರಿಯರಿಗೆ ತಲೆಯನ್ನು ಬಾಗಬೇಕು. ನಮ್ಮ ತಂದೆ ತಾಯಿಗಳಿಗೆ ತಲೆಯನ್ನು ಬಾಗಬೇಕು. ದೇವರ ಮುಂದೆ ತಲೆಯನ್ನು ಬಾಗಿಸಬೇಕು. ಹೌದಲ್ವಾ. ಏನಾದರೂ ಬರಿಬೋದು. ಹಿತ್ತಾಳೆ ಕಿವಿ. ಏನಿದು ಹಿತ್ತಾಳೆ ಕಿವಿ ಅಂತ ಇದೆ ಅಲ್ವಾ. ನೋಡೋಣ ಯಾವುದಪ್ಪ ಇದು. 53ನೇ ಪ್ರಶ್ನೆ ಯಾವುದಾದ್ರು ಎರಡು ಅಂತ ಇದೆ ನೋಡಿ. ಆಯಿತಾ, ಮರ್ತು ಹೋಗಿದೆಪ್ಪ, ಇದು ಇದಿಲ್ಲ ನನಗೆ. ನೆಕ್ಸ್ಟು 54ನೆಯ ಪ್ರಶ್ನೆ, ಯಾವುದಾದ್ರೂ ಎರಡು ಅನ್ಯದೇಶಿ ಪದಗಳನ್ನು ಬರೆಯಿರಿ. ಈ ಕ್ವಶನ್ ಅಂತೂ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಫಿಕ್ಸ್ ಆಗಿರುತ್ತೆ. ಅದೇ ಸೇಮ್ ಬರೆಯೋದು, ಅದೇ ಸೇಮ್ ಕಲಿಯೋದು. ಯಾವುದಾದ್ರೂ ಒಂದನ್ನು ಕುರಿತು ಪ್ರಬಂಧವನ್ನು ಇಲ್ಲಿ ಬರೆಯಿರಿ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ಮತದಾನದ ಮಹತ್ವ, ಇಂಪಾರ್ಟೆನ್ಸ್ ಆಫ್ ವೋಟಿಂಗ್ ಅಂತ ಇದೆ. ಆಯಿತಾ. ನೆಕ್ಸ್ಟ್ ಪುಸ್ತಕಗಳ ಮಹತ್ವ, ಇಂಪಾರ್ಟೆನ್ಸ್ ಆಫ್ ಬುಕ್ಸ್ ಇನ್ ಯುವರ್ ಡೇ ಟು ಡೇ ಲೈಫ್ ಅಂತ. 55ನೇದಕ್ಕೆ ಯಾವುದಾದ್ರೂ ಒಂದನ್ನು ಬರೀಬೇಕು. ಅದಕ್ಕೆ 4 ಮಾರ್ಕ್ಸ್ ಇರುತ್ತೆ. ಹಾಗಿದ್ರೆ ಈ 4 ಮಾರ್ಕ್ಸನ್ನು ಯಾವ ರೀತಿಯಾಗಿ ಡಿವೈಡ್ ಮಾಡಿರ್ತಾರೆ ಅದನ್ನು ತಿಳ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈ ಒಂದು ಮತದಾನದ ಮಹತ್ವ ಅಥವಾ ಪುಸ್ತಕಗಳ ಮಹತ್ವ ತಾವುಗಳು ಬರೆಯುವ ಸಮಯದಲ್ಲಿ ಮೊದಲು ಪೀಠಿಕೆ ಬರೀಬೇಕಾಗಿರುತ್ತೆ. ಇದನ್ನು ಇಂಗ್ಲೀಷಲ್ಲಿ ಇಂಟ್ರೊಡಕ್ಷನ್ ಅಂತ ಕರಿತೀವಿ. ಆವಾಗ ನಿಮಗೆ ಅಲ್ಲೇ 1 ಅಂಕ ಸಿಕ್ಬಿಡುತ್ತೆ. ಆಯಿತಾ. ಪ್ರತಿ ಪಾದನೆ ಅಂತ ಹೇಳಿದರೆ ಕ್ರಿಟಿಸೈಸ್ ಮಾಡ್ತಾ ಬರಿತಾ ಹೋದರೆ ನಿಮಗೆ ಅಲ್ಲಿ 2 ಅಂಕಗಳು ಸಿಗ್ತದೆ. ಮುಕ್ತಾಯ ಅಂತ ಹೇಳಿದರೆ ಅದನ್ನು ಉಪಸಂಹಾರ ಅಂತ ಕರಿತೀವಿ. ಅದಕ್ಕೆ 1 ಅಂಕ ಇರುತ್ತೆ. ಇಲ್ಲಿಗೆ ಸಂಪೂರ್ಣವಾಗಿ 4 ಅಂಕಗಳು ಮುಕ್ತಾಯ ಆಗತ್ತೆ. ಈಗ ನಿಮಗೆ ಪತ್ರಲೇಖನ ಇರುತ್ತೆ ನಿಮ್ಮ ಕ್ವಶನ್ ಪೇಪರಲ್ಲಿ ಲಾಸ್ಟ್ ಪಾರ್ಟು. ನೋಡಿ, ಪತ್ರಲೇಖನ ಯಾವುದಾದ್ರೂ ಒಂದು ಪತ್ರಲೇಖನವನ್ನು ತಾವುಗಳು ಎಕ್ಸಾಮಲ್ಲಿ ಬರೆಯಬಹುದಾಗಿರುತ್ತೆ. ಆಯಿತಾ. ಒಂದು ಫಾರ್ಮಲ್ ಇರುತ್ತೆ, ಒಂದು ಇನ್ಫಾರ್ಮಲ್ಲು, ಅಥವಾ 2 ಫಾರ್ಮಲ್ ಲೆಟ್ರನ್ನು ಕೂಡ ಕೊಟ್ಟಿರ್ತಾರೆ, ಅಥವಾ ಒಂದು ಬಿಸ್ನೆಸ್ ಲೆಟ್ರ್ ಕೊಟ್ಟಿರ್ತಾರೆ. ಇದು ಬಹಳ ಈಸಿಯಾಗಿ ಇರುವಂಥದ್ದು. ಆಯಿತಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ನಮ್ಮ ಜೊತೆ ಮುಂದೆವರೆಯಲಿ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಮಾಡಲ್ ಕ್ವಶನ್ ಪೇಪರ್ 1, 2, 3 ಲಿಂಕು, ಜೊತೆಗೆ ಕೀ ಆನ್ಸರಿನ ಲಿಂಕುಗಳು, ಜೊತೆಗೆ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಎಲ್ಲ ಲಿಂಕ್ಸ್ಗಳನ್ನು ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ಇನ್ನೂ ಬಹಳ ಸಮಯ ಇದೆ, ಉಪಯೋಗಿಸಿಕೊಂಡು ಒಳ್ಳೆಯ ಅಂಕಗಳನ್ನು ಎಕ್ಸಾಮಲ್ಲಿ ತೆಗೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.